ಮ್ಯೂಕೋಮಯೋಸಿಸ್ ಇದರ ಇನ್ನೊಂದು ಹೆಸರು ಬ್ಲ್ಯಾಕ್ ಫಂಗಸ್ 2021ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚಾಗಿ ಉಲ್ಬಣವಾಗುತ್ತಿರುವ ಒಂದು ಹೊಸ ರೋಗ. ಇವತ್ತಿನ ಈ ವಿಡಿಯೋದಲ್ಲಿ ಬ್ಲ್ಯಾಕ್ ಫಂಗಸ್ ಆಗೋದಕ್ಕೆ ಮುಖ್ಯ ಕಾರಣಗಳೇನು, ಇದು ಬಂದ ನಂತರದ ಲಕ್ಷಣಗಳು ಏನಿರ್ತವೆ, ಇದು ಯಾರ್ಯಾರಿಗೆ ಅತಿ ಬೇಗ ಇನ್ಫೆಕ್ಟ್ ಮಾಡುತ್ತೆ, ಇದರಿಂದ ಮನುಷ್ಯರಿಗೆ ಆಗುವ ಹಾನಿಗಳೇನು ಹಾಗೂ ಇದರಿಂದ ಉಳಿಯುವ ಉಪಾಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಸ್ವಾಗತ ಫ್ಯಾಕ್ಟ್ ಇನ್ ಕನ್ನಡ ಚಾನಲ್ನ 36ನೇ ಎಪಿಸೋಡ್ನಲ್ಲಿ. ಮೈಕೋಮಿಯೋಸಿಸ್ ಆಲಿಯಾಸ್ ಬ್ಲ್ಯಾಕ್ ಫಂಗಸ್. ಮನೆಗಳಲ್ಲಿ ಹಣ್ಣು ತರಕಾರಿ ಅಥವಾ ತಿನ್ನುವ ಸಾಮಾನುಗಳನ್ನು ಬಳಸದೇ ಬಿಟ್ಟರೆ ಅದು ಕೊಳೆಯುವ ಸಮಯದಲ್ಲಿ ನೀವೆಲ್ಲ ನೋಡಿರ್ಬೋದು, ಅದರ ಮೇಲೆ ಒಂದು ಬಿಳಿಯ ರೂಪದ ಪದರ ಕಟ್ಟಿಕೊಳ್ಳುತ್ತೆ. ಇದನ್ನು ನಾವು ಫಂಗಸ್ ಅಂತ ಕರಿತೀವಿ. ಇದೇ ಜಾತಿಗೆ ಸೇರಿದ್ದು ಬ್ಲ್ಯಾಕ್ ಫಂಗಸ್, ಆದರೆ ಬೇರೆ ಫಂಗಸ್ಗಳಿಗಿಂತ ಬಹಳ ಮಾರಣಾಂತಿಕ. ನಾವು ಆಕಾಶದಲ್ಲಿ ಹಾರುವ ಜೀವಿಗಳಿಗೆ ಹಕ್ಕಿಗಳು ಹಾಗೂ ಭೂಮಿಯಲ್ಲಿರುವ ಜೀವಿಗಳಿಗೆ ಪ್ರಾಣಿಗಳು ಅಂತ ವಿಂಗಡಣೆ ಮಾಡ್ತೀವಿ. ಇದೇ ರೀತಿ ಈ ಫಂಗಸ್ಗಳನ್ನು ತಯಾರು ಮಾಡುವ ಜೀವಿಗಳನ್ನ ನಾವು ಮೋಲ್ಡ್ಸ್ ಅಂತ ಕರಿತೀವಿ. ಈ ಮೋಲ್ಡ್ಸ್ನ ಒಂದು ಗ್ರೂಪ್ನ ಹೆಸರು ಮೈಕೋಮೈಸಿಟ್ಸ್. ಇವು ಅತಿ ಹೆಚ್ಚಾಗಿ ಮಣ್ಣಿನಲ್ಲಿ ಕೊಳೆಯುತ್ತಿರುವ ತಿನ್ನುವ ಪದಾರ್ಥಗಳಲ್ಲಿ, ಹೆಚ್ಚಾಗಿ ಬ್ರೆಡ್ ಹಾಗೂ ಮಿಶ್ರ ಗೊಬ್ಬರಗಳಲ್ಲಿ ಇವುಗಳು ಉತ್ಪತ್ತಿಯಾಗ್ತವೆ. ಮನುಷ್ಯನ ದೇಹದಲ್ಲಿ ಇವು ಹೇಗೆ ಸೇರ್ತವೆ? ತಿನ್ನುವ ಆಹಾರ, ಕುಡಿಯುವ ನೀರು ಕಲುಷಿತವಾಗಿದ್ದರೆ ಅಥವಾ ಕೊಳೆತಿದ್ದರೆ ಹಾಗೂ ಸುಟ್ಟ ಗಾಯಗಳು, ದೇಹದಲ್ಲಿ ಕಟ್ಟಾಗಿರುವ ಗಾಯಗಳಿದ್ದರೆ ಇವು ಅವುಗಳ ಮುಖಾಂತರ ದೇಹದಲ್ಲಿ ಸೇರ್ತವೆ. ಈಗ ನೋಡೋಣ ಇದು ದೇಹದಲ್ಲಿ ಸೇರಿದ ನಂತರ ಆಗುವ ಲಕ್ಷಣಗಳು. ಜ್ವರ, ಕೆಮ್ಮು, ಎದೆನೋವು, ಉಸಿರಾಟದಲ್ಲಿ ತೊಂದರೆ, ಮುಖ ಒಂದು ಭಾಗದಲ್ಲಿ ಊದ್ಕೊಳ್ಳೋದು, ತಲೆನೋವು, ಮೂಗು ಕಟ್ಟುವಿಕೆ, ಬಾಯಿ ಹಾಗೂ ಮೂಗಿನ ಸುತ್ತ ಕಪ್ಪು ಗಾಯಗಳಾಗೋದು, ಹೊಟ್ಟೆ ನೋವು, ತಲೆ ಸುತ್ತುವುದು, ಮಲದಲ್ಲಿ ರಕ್ತ, ಅತಿ ಹೆಚ್ಚು ಬೇದಿ ಅಥವಾ ವಾಂತಿಯಾಗೋದು, ಇವೆಲ್ಲ ಈ ರೋಗದ ಲಕ್ಷಣಗಳು. ಇದು ಯಾರ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರುತ್ತೆ? ಯಾರಿಗಾದರೂ HIV, ಏಡ್ಸ್, ಕ್ಯಾನ್ಸರ್, ಅಂಗಾಂಗಗಳ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ರೆ, ದೇಹದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಬ್ಬಿಣಾಂಶವಿದ್ದರೆ, ಸರಿಯಾದ ನ್ಯೂಟ್ರಿಷನ್ ಇಲ್ಲದೆ ಆರೋಗ್ಯ ಕೆಟ್ಟಿದ್ರೆ, ದೇಹದಲ್ಲಿ ಮೆಟಬಾಲಿಕ್ ಆಸಿಡ್ಸ್ ಏರುಪೇರಾಗಿದ್ದರೆ, ಎಲ್ಲದಕ್ಕಿಂತ ಮುಖ್ಯ ಯಾರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೋ ಅವರಿಗೆ ಇದು ಅತಿ ಹೆಚ್ಚು ಇನ್ಫೆಕ್ಟ್ ಆಗುತ್ತೆ. ನೀವು ಬಹಳಷ್ಟು ಕೋವಿಡ್ನಿಂದ ರಿಕವರಿಯಾದ ಪೇಷಂಟ್ಗಳಲ್ಲಿ ಈ ರೋಗವನ್ನು ನೋಡಿರ್ಬೋದು. ಈ ರೋಗ ಅವರಿಗೆ ಬರಲು ಮುಖ್ಯ ಕಾರಣ ಅವರ ರೋಗ ನಿರೋಧಕ ಶಕ್ತಿ ಕೊರೋನಾದಿಂದಾಗಿ ಬಹಳ ಪ್ರಮಾಣದಲ್ಲಿ ಕಡಿಮೆಯಾಗಿರುತ್ತೆ. ಆದ್ದರಿಂದ ಇದು ಅವರಿಗೆ ಬಹಳ ಬೇಗ ಇನ್ಫೆಕ್ಟ್ ಮಾಡುತ್ತೆ. ಈ ಬ್ಲ್ಯಾಕ್ ಫಂಗಸ್ಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ದೊರೆಯದಿದ್ದರೆ ಏನಾಗುತ್ತೆ? ಒಂದನೆಯದು ಕುರುಡುತನ. ಈ ಫಂಗಸ್ ದೇಹದಲ್ಲಿ ಹೆಚ್ಚಾಗೋದ್ರಿಂದ ಕುರುಡುತನ ಉಂಟಾಗುತ್ತೆ. ಎರಡನೆಯದು ರಕ್ತ ಹೆಪ್ಪುಗಟ್ಟೋದು. ಮೂರನೆಯದು ರಕ್ತ ಹೆಪ್ಪುಗಟ್ಟೋದ್ರಿಂದ ನರಗಳು ಹಾಳಾಗ್ತವೆ. ಈ ಮೈಕೋಮೈಸಿಟ್ಸ್ ದೇಹವನ್ನು ಪ್ರವೇಶಿಸಿದಾಗ ಅತಿ ಹೆಚ್ಚು ಹಾಳು ಮಾಡುವುದು ಮನುಷ್ಯನ ಲಂಗ್ಸ್ ಅಂದರೆ ಶ್ವಾಸಕೋಶಗಳು, ಸ್ಕಿನ್ ಚರ್ಮ ಹಾಗೂ ಬ್ರೇನ್ ಅಂದರೆ ಮೆದುಳು. ಈ ರೋಗದ ಮಾರ್ಟಾಲಿಟಿ ಅಂದರೆ ಮರಣ ಪ್ರಮಾಣವೆಷ್ಟಿದೆ? ಈ ರೋಗಕ್ಕೆ ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ದೊರಕದೇ ಇದ್ದರೆ ಇದು ಬಹಳ ಮಾರಣಾಂತಿಕವಾಗುತ್ತದೆ. ಇದರ ಮರಣ ಪ್ರಮಾಣ ಅಂದರೆ ಮಾರ್ಟಾಲಿಟಿ ರೇಟ್ 100ಕ್ಕೆ 54%ನಷ್ಟಿದೆ. ಆದರೆ ಈ ರೋಗದ ಒಂದು ಒಳ್ಳೆಯ ವಿಷಯವೇನೆಂದರೆ ಇದು ಸಾಂಕ್ರಾಮಿಕವಲ್ಲ, ಅಂದರೆ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ. ಈ ರೋಗವನ್ನು ತಡೆಗಟ್ಟೋದು ಹೇಗೆ? ಈ ಬ್ಲ್ಯಾಕ್ ಫಂಗಸ್ ಅತಿ ಹೆಚ್ಚಾಗಿ ಹರಡೋದು ಗಾಳಿಯಿಂದ. ನಾವು ಉಸಿರಾಡದಂತೆ ಇರೋಕೆ ಆಗೋದಿಲ್ಲ. ಆದ್ದರಿಂದ ಆದಷ್ಟು ಈ ಧೂಳು ಅಥವಾ ಮಣ್ಣಿನಿಂದ ಸ್ವಲ್ಪ ದೂರವಿರಿ. ಕಟ್ಟಡ ನಿರ್ಮಾಣ, ಕನ್ಸ್ಟ್ರಕ್ಷನ್ ಕೆಲಸ ನಡೆಯುವ ಜಾಗದಲ್ಲಿ, ಈ JCB ಮಷಿನ್ಗಳಿಂದ ಮಣ್ಣು ತೆಗೆಯುವ ಜಾಗಗಳಲ್ಲಿ ಸ್ವಲ್ಪ ದೂರವಿರಿ. ಯಾಕಂದರೆ ಇಲ್ಲಿ ಅತಿ ಹೆಚ್ಚು ಧೂಳು ಗಾಳಿಯಲ್ಲಿರುತ್ತೆ. ಇಲ್ಲಿ ಹೋಗುವುದು ಅನಿವಾರ್ಯವಾಗಿದ್ದರೆ N95ನಂಥ ಮಾಸ್ಕ್ಗಳನ್ನ ಬಳಸಿ. ಎಲ್ಲೆಂದರಲ್ಲಿ ಕಲುಷಿತ ನೀರು, ಆಹಾರ ತಿನ್ನೋದನ್ನು ಕಡಿಮೆ ಮಾಡಿ. ಆದಷ್ಟು ಉದ್ದನೆಯ ಬಟ್ಟೆ ಹಾಕಿ ನಿಮ್ಮ ಚರ್ಮವನ್ನು ಮುಚ್ಚಿಡಿ. ನಿಮ್ಮ ಕೆಲಸದಲ್ಲಿ ಚರ್ಮವನ್ನು ಮುಚ್ಚಲು ಸಾಧ್ಯವಿಲ್ಲದಿದ್ದರೆ ಆಗಾಗ ಸೋಪಿನಿಂದ ಕೈ, ಕಾಲು, ಮುಖವನ್ನು ತೊಳಿತಾ ಇರಿ. ನಾನು ವಿಡಿಯೋದಲ್ಲಿ ಮೊದಲು ಹೇಳಿದ ಯಾವುದೇ ಲಕ್ಷಣಗಳು ಕಂಡರೆ ಕೂಡಲೇ ಡಾಕ್ಟರ್, ವೈದ್ಯರ ಸಲಹೆ ಪಡೆಯಿರಿ ಹಾಗೂ ಅದರ ಮೆಡಿಕೇಶನ್ಸ್ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಿ. ಕಾರಣ ಈ ರೋಗ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಸಿಗದೇ ಇದ್ದರೆ ಬಹಳ ಅಪಾಯವನ್ನು ಉಂಟು ಮಾಡುತ್ತೆ. ಸೊ ಫ್ರೆಂಡ್ಸ್, ನಿಮ್ಮ ಅನಿಸಿಕೆಗಳು ಹಾಗೂ ಕ್ವಶನ್ಗಳನ್ನು ಕಮೆಂಟ್ಸ್ನಲ್ಲಿ ಖಂಡಿತವಾಗಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ ಮಾಹಿತಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಮುಂದಿನ ದಿನಗಳಲ್ಲಿ ನೋಡೋದಕ್ಕೆ ಫ್ಯಾಕ್ಟ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೇನೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಸೇಫ್ ಆಗಿರಿ, ಸುಖವಾಗಿರಿ. ಧನ್ಯವಾದ. ನಮಸ್ತೆ.